ನಮಸ್ತೆ ಎಲ್ಲರಿಗೂ. ಇದು ಕಲ್ಲಂಗಡಿ ಹಣ್ಣು. ಈ ಸೀಸನಲ್ಲಿ ಮಾತ್ರ ಸಿಗುತ್ತೆ. ಕರ್ಬೂಜ ಹಣ್ಣು ಆಗಲಿ ಕಲ್ಲಂಗಡಿ ಹಣ್ಣಾಗಲಿ. ಕರ್ಬೂಜ ಹಣ್ಣು ಮಾಡ್ಕೊಬೋದು, ಕಲ್ಲಂಗಡಿ ಹಣ್ಣನ್ನು ಮಾಡ್ಕೊಬೋದು. ನಾನಿವಾಗ ಕಲ್ಲಂಗಡಿ ಹಣ್ಣದ್ದು ಮಾಡೋದು ತೋರಿಸ್ತೀನಿ. ಯಾಕೆಂದರೆ ಇದು ಬರೋ ವರ್ಷದ ತಟ್ಗೂ ನೀವು ಮಾಡಿ ಇಟ್ಕೊಬೋದು. ಅದನ್ನು ಯಾವ ಥರ ಮಾಡಿಸ್ತೀನಿ, ಆಮೇಲೆ ಟೆಂಪ್ರವರಿ ಇವಾಗ ಸದ್ಯಕ್ಕೆ ಉಪಯೋಗ್ಸೋಕ್ಕೆ ಯಾವ ಥರ ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ನೋಡಿ, ಹಣ್ಣೆಲ್ಲ ಕಟ್ಟಾದಮೇಲೆ ಈ ಥರ ಸಿಪ್ಪೆ ಇರುತ್ತಲ್ಲ, ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಬಿಡಿ. ಪೇಸ್ಟ್ ಮಾಡೋವಾಗ ನೀವು ಗಮನ ಇಟ್ಕೊಳ್ಬೇಕಾಗಿರೋದಿಲ್ಲಿ, ಮಿಕ್ಸಿನೂ ಒದ್ದೆ ಇರಬಾರ್ದು, ನಾವು ಹಾಕೋ ಪಾತ್ರೆನೂ ಒದ್ದೆ ಇರಬಾರ್ದು, ನೀರಿನ ಅಂಶ ಒಂಚೂರು ಇರಬಾರ್ದು. ನೀವು ಆಗಿಂದಾಗಲೇ ಮಾಡ್ಕೊತೀನಿ ಅಂದರೆ ಇದು ಒದ್ದೆ ಇದ್ದರೂ ಪರವಾಗಿಲ್ಲ. ನೀವು ವರ್ಷಗಟ್ಟಲೆ ಇಟ್ಕೋಬೇಕು ಅಂದಾಗ ಅವೆರಡೂ ನೀವು ಒಣಗ್ದಂಗೆ ನೋಡ್ಕೋಬೇಕು. ಆಮೇಲೆ ಅದರಲ್ಲಿ ನಾವು ಬಾಟ್ಲಿಗೆ ಹಾಕ್ತೀವಲ್ಲ, ಆ ಬಾಟ್ಲೂ ಚೆನ್ನಾಗಿ ತೊಳೆದು ಬಿಸಿಲಿಗೆ ಒಣಗಿಸಿ ಇಟ್ಕೋಬೇಕು. ಎಲ್ಲಿ ಒಂದನೇ ನೀರು ಇರಬಾರ್ದು. ನೀರೇನಾದ್ರು ಸೋಕ್ತು ಅಂದರೆ ನೀವು ವರ್ಷಗಟ್ಟಲೆ ಇಟ್ಕೊಳ್ಳೋಕ್ಕಾಗೋಲ್ಲ, ಕೆಟ್ಟೋಗುತ್ತೆ. ಅದರಿಂದ ಹೇಳ್ತಾಯಿದ್ದೀನಿ. ನೀವು ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ಈ ಥರ ನಾನೆಲ್ಲ ಪೇಸ್ಟ್ ಮಾಡಿದ್ದೀನಿ, ಬರೀ ಕರ್ಬೂಜ ಹಣ್ಣಿಂದೆ ಮಾಡಿಬಿಟ್ಟು. ನೋಡಿ, ಅದು ಸ್ವಲ್ಪ ತೆಗ್ದಿದ್ದೀನಿ ನಾನು. ಸ್ವಲ್ಪ ತೆಗೆದ್ಬಿಟ್ಟು ಇದಕ್ಕೆ ಬೆಲ್ಲ ಹಾಕ್ತಿದ್ದೀನಿ. ಯಾಕೆಂದರೆ ಸ್ವಲ್ಪ ತೆಗ್ದಿರೋದಕ್ಕೆ ನೀರು ಹಾಕಿಡ್ತೀನಿ. ಎರಡು ಥರ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸಮ ಬೆಲ್ಲ ಹಾಕ್ತೀನಿ. ಅಂದಾಜು ನೀವು ಎಷ್ಟು ಹಾಕಬೇಕು ಅಂತ ಕೇಳಿದ್ರೆ, ಆ ಪೇಸ್ಟ್ ಎಷ್ಟಿರುತ್ತೋ ಒಂದು ಪಾತ್ರೆಯಲ್ಲಿ ಅಳತೆ ಮಾಡ್ಕೊಳ್ಳಿ, ಅಷ್ಟೇ ಬೆಲ್ಲ ಹಾಕಬೇಕು. ಅಷ್ಟೇ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು, ನಾವು ಒದ್ದೆ ಇಲ್ಲದೆ ಇರೋ ಬಾಟ್ಲು ಇಟ್ಕೊಂಡಿರ್ತೀವಲ್ಲ, ನೋಡಿ ಈ ಬಾಟ್ಲು ನಾನು ತೊಳೆದು ಒಣಗಿಸಿ ಇಟ್ಕೊಂಡಿರೋದು. ಇದರಲ್ಲಿ ಹಾಕಿಡ್ತೀವಿ ನಾವು. ಇದರಲ್ಲಿ ಹಾಕಿಟ್ರೆ ಇದು ಬಟ್ಟೆ ಕಟ್ಟಿ ಇಡಬೇಕು 9 ದಿನ. ದಿನ ತಿರುಗಿಸ್ಬೇಕು. ದಿನ ತಿರುಗಿಸಿದ್ರೆ ಅದು ಗ್ಯಾಸ್ ಉತ್ಪತ್ತಿಯಾಗಿ ಬೇಗ ಫರ್ಮೆಂಟೇಷನ್ ಆಗುತ್ತೆ. 10 ದಿನದ ಮೇಲೆ ನೀವು ಉಪಯೋಗಿಸ್ಬೋದು. ಅಂದರೆ ನಾನು ಇವಾಗ ಹಣ್ಣು ಜಾಸ್ತಿ ತರೋದ್ರಿಂದ ಈ ಥರನೂ ಸ್ವಲ್ಪ ಮಾಡಿಟ್ಕೊಂಡ್ರೆ ನಮಗೆ ಇನ್ನೂ ಸ್ವಲ್ಪ ಮಳೆಗಾಲ ಕಳೆದ ಮೇಲೂ ಬರುತ್ತಲ್ಲ, ಹಣ್ಣಿನ ಸೀಸನ್ ಇಲ್ದಾಗಲೂ ಬರುತ್ತಲ್ಲ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಉಳಿಸಿದ್ದೀನಿ ನೋಡಿ, ಬೆಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಉಳಿಸಿದ್ದೀನಿ. ಬರೀದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆದು ಪೇಸ್ಟ್ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಇದೊಂದು ಸ್ವಲ್ಪ ಹಾಕ್ತೀನಿ. ಯಾಕೆಂದರೆ ಇದರಲ್ಲಿ ಸ್ವಲ್ಪ ಬೆಲ್ಲದ ಅಂಶ ಇದೆ, ಇದರಲ್ಲಿ ಸಮ ಬೆಲ್ಲದ ಅಂಶ ಇರುತ್ತೆ. ಇದರಲ್ಲಿ ನಾನು ಸ್ವಲ್ಪ ಉಳಿಸ್ಕೊಂಡು ಅದು ನೀರು ಹಾಕಿ ಇಟ್ಟಿದ್ದೀನಿ. ಇವಾಗ ನಾನು ಹಾಕಿರೋ ನೀರಿಲ್ಲದೆ ಇರೋದು ಬಾಟ್ಲಲ್ಲಿ ಹಾಕಿಟ್ಟಿದ್ದೀನಲ್ಲ, ಅದು ಬಿಟ್ಬಿಟ್ಟು ಇವಾಗ ಆ ಪಾತ್ರೆ ಆಮೇಲೆ ಮಿಕ್ಸಿ ಎಲ್ಲ ತೊಳೆದಿರೋದು ಟೆಂಪ್ರವರಿ ಹಾಕೋದಕ್ಕೆ ಹಾಕಿಟ್ಕೊಂಡಿದ್ದೀನಿ ನೀರು. ಇದನ್ನು ಮಾತ್ರ ನಾನೇನು ಮಿಕ್ಸ್ ಮಾಡಿಲ್ಲ, ಬರೀ ಬೆಲ್ಲ, ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಪೇಸ್ಟು ಇಷ್ಟೇ ಮಾಡಿದ್ದೀನಿ. ಅದು ಒಣಗಿಸಿಟ್ಕೊಂಡಿದ್ದೀನಿ. ಈ ಬಾಟ್ಲಲ್ಲಿ ನೀರಿದೆ, ಈ ಬಾಟ್ಲಲ್ಲಿ ನೀರಿನ ಅಂಶ ಒಂಚೂರು ಇಲ್ಲ. ಈ ಥರ ಮಾಡಿಟ್ಕೊಂಡಿದ್ದೀನಿ. ಇದನ್ನು ವರ್ಷಗಟ್ಟಲೆ ಇಟ್ಕೊಬೋದು ನೀವು. ನೋಡಿ, ಇದು ನೀರು ಹಾಕಿಟ್ಟಿರೋದು ಆ ಬಾಟ್ಲಲ್ಲಿ ಸ್ವಲ್ಪ ತುಂಬ್ತಾಯಿತು ಅಂತ ನಾನು ಮತ್ತೆ ಇನ್ನೊಂದು ಅದೇ ಥರ ಬಾಟ್ಲಿಗೆ ಹಾಕಿಟ್ಟಿದ್ದೀನಿ. ಇವಾಗ ನೋಡಿ, ಅದು ನೀರಾಗಿದೆಯಲ್ವ, ನೀರಾಗಿರೋದನ್ನು ನಾನು ಅವತ್ತು ಲಿಕ್ವಿಡ್ ಕೊಟ್ಬಿಡ್ತೀನಿ. ಭಾನುವಾರ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಕೊಟ್ಬಿಡ್ತೀನಿ. ಇದನ್ನು ನೀವು ಟೆಂಪ್ರವರಿಗೆ ಒಂದು 3 ದಿನ 4 ದಿನ ಅಥವಾ ಒಂದು ವಾರದ ತನಕ ಇಟ್ಕೊಂಡು ನೀವು ಕೊಡ್ಬೋದು. ಸ್ವಲ್ಪ ಬೆಲ್ಲ ಹಾಕಿರ್ತೀವಲ್ಲ, ವಾರದ ಮೇಲೆ ಇಟ್ಕೊಂಡ್ರೂ ವಾಸನೆ ಬರೋಲ್ಲ. ಅದ್ರ ಮೇಲೆ ಇಟ್ಕೊಂಡ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ. ಯಾಕೆಂದರೆ ನೀರು ಸೇರಿರುತ್ತಲ್ಲ, ಅದರಿಂದ ಅದು ಸ್ಮೆಲ್ ಬರುತ್ತೆ. ಆಮೇಲೆ ಕಪ್ಪು ಬೂಜೂ ಬರ್ಬೋದು, ಹುಳನೂ ಬರ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ಇದನ್ನು ಜಾಸ್ತಿ ದಿನ ಇಟ್ಕೊಳ್ಳೋಂಗಿಲ್ಲ. ನೀವು ಎಮರ್ಜೆನ್ಸಿಗೆ ಈಗಿಂದಾಗಲೇ ಈ ಹಣ್ಣಿನ ಸೀಸನ್ ಮಾಡಿ ಇಟ್ಕೊಬೋದು. ಅದ್ರ ಜೊತೆಗೆ ಸಾಲಲ್ಲ ಅಂತ ನಾನು ಬಾಳೆಹಣ್ಣಿನ ಸಿಪ್ಪೆ ಒಂದು ಸ್ವಲ್ಪ ಎಲ್ಲ ಸಪ್ರೇಟ್ ಒಂದು ಬಕೆಟ್ ಮಾಡಿ ಇಟ್ಟಿರ್ತೀವಲ್ಲ, ಅದು ಇದು ಎರಡೂ ಸೇರಿಸ್ಬಿಟ್ಟು ಇವತ್ತು ಗಿಡಗಳಿಗೆ ಕೊಡ್ತೀನಿ. ಇದೆಲ್ಲ ಕೊಟ್ಟಾದಮೇಲೆ ನೀವು 9 ದಿನ ಆದಮೇಲೆ ನಾನು ಮತ್ತೆ ವಿಡಿಯೋ ಮಾಡಿದ್ದೀನಿ, ಇದರಲ್ಲೇ ಅದನ್ನು ಆ್ಯಡ್ ಮಾಡಿದ್ದೀನಿ. 9 ದಿನ ಆಗಿ 10ನೇ ದಿನ ಯಾವ ಥರ 10ನೇ ದಿನವೂ ತರಲಿಲ್ಲ ನಾನು. 10ನೇ ದಿನ ಬಿಚ್ಚು 11ನೇ ದಿನ ಮಾಡಿ ಮೇಲೆ ತಂದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನೋಡಿ, ನೀವು ಒಂದು ಬಾಟ್ಲು ಲಿಕ್ವಿಡ್ಡು ಒಂದು ಬಕೆಟಿಗೆ ಹಾಕಬೇಕು. ಅದನ್ನು ನಾನು ತೋರಿಸ್ತೀನಿ ಎಷ್ಟು ಹಾಕಬೇಕು ಅಂತ. ಇದು ಜಾಸ್ತಿನೇ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಇದರ ಎಫೆಕ್ಟ್ ಏನು ಜಾಸ್ತಿ ಇರೋಲ್ಲ ಗಿಡಗಳಿಗೆ. ಯಾಕೆಂದರೆ 5 ದಿನ ಅಥವಾ 2 ದಿನ 5 ದಿನ ಅಥವಾ ಒಂದು ವಾರ ಫರ್ಮೆಂಟೇಷನ್ ಆಗಿರುತ್ತೆ. ಅಷ್ಟೇನು ಬೆರೆಸಲ್ಲ. 1-2 ನೀರು ಬೆರೆಸಿ ಕೂಡ ಹಾಕ್ಬೋದು ಇದನ್ನು. ನಾವು ಗಿಡ ಜಾಸ್ತಿ ಇದ್ದಾವಲ್ಲ ಅಂತ ಸ್ವಲ್ಪ ಜಾಸ್ತಿನೇ ನೀರು ಬೆರೆಸಿ ಹಾಕ್ತೀವಿ. ಈ ಥರ ಒಂದು ವಾರಕ್ಕೆ ನೀರು ಬೆರೆಸಿ ಇಟ್ಕೊಂಡಿರೋದು ಸಮ ನೀರು ಬೆರೆಸಿ ಕೂಡ ಹಾಕೋಬೋದು. ಆದರೆ ನಾವು ಬರೀ ಬೆಲ್ಲ ಸಮ ಹಾಕಿ ಕಲಸಿಟ್ಟಿದ್ದೀವಲ್ಲ, ಅದು ಆ ಥರ ಹಾಕೋಕ್ಕೆ ಬರೋಲ್ಲ, ಅದು ತುಂಬ ಪವರ್ಫುಲ್ಲಾಗಿರುತ್ತೆ. ಅದರಿಂದ ಅದನ್ನು ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಇದರಲ್ಲೂ ನಾನು ಎಲ್ಲ ಕಿವುಚಿ ಆದಷ್ಟು ತೆಗಿತಾಯಿದ್ದೀನಿ.
ತೆಗೆದ್ಬಿಟ್ಟು ಸಾಮಾನ್ಯ ಎಲ್ಲ ಸರಿ ಹೇಳ್ತೀನಲ್ವ, ಯಾವ್ದಾದ್ರು ಗಿಡದ ಬುಡಕ್ಕೆ ಮಣ್ಣು ತೆಗೆದು ಹಾಕ್ಬಿಟ್ರೆ ಆಯಿತು. ನಾವು ಈ ಥರ ಬಾಳೆಹಣ್ಣಿಂದು ಅದು ಎಲ್ಲ ಸೇರಿಸಿ ಒಂದು ಟಬ್ ಮಾಡ್ಕೊಳ್ತೀವಿ. ಆವಾಗ ಫುಲ್ ಗಾರ್ಡನ್ಗೆ ಆಗುತ್ತೆ. ನಾನು ಗಾರ್ಡನಲ್ಲಿ ಗಿಡಗಳಿಗೆ ಕೊಡ್ಬೇಕಾದ್ರೆ ಅದಕ್ಕೆ ಇದಕ್ಕೆ ಅಂತ ನೋಡೋಲ್ಲ, ಎಲ್ಲದಕ್ಕೂ ಒಂದೇ ಸಮ ಕೊಟ್ಕೊಂಡು ಹೋಗ್ಬಿಡ್ತೀನಿ, ಯಾವುದೇ ಲಿಕ್ವಿಡ್ ಆಗಲಿ ಆ ಥರ ಕೊಟ್ಬಿಟ್ಟು ಬಿಡ್ತೀವಿ. ಒಬ್ಬೊಬ್ಬರು ಹಣ್ಣಿನ ಗಿಡಕ್ಕೆ ಬೇರೆ, ತರಕಾರಿ ಗಿಡಕ್ಕೆ ಬೇರೆ ಹಾಕ್ತಾರೆ, ನಾನು ಆ ಥರ ಹಾಕಲ್ಲ. ಆಮೇಲೆ ನನ್ನ ವಿಡಿಯೋದಲ್ಲಿ ಬೇರೆ ಥರ ಅಷ್ಟು ಹಾಕಿದ್ರೆ ಹೂವು ಬಿಡುತ್ತೆ, ಇಷ್ಟು ಹಾಕಿದ್ರೆ ಹೂವು ಬಿಡುತ್ತೆ, ಇದನ್ನೊಂದು ಹಾಕಿ ಅದನ್ನೊಂದು ಹಾಕಿ ಅಂತ ನಾನು ಹೇಳೋ ಅಭ್ಯಾಸನೇ ಇಲ್ಲ. ಯಾಕೆಂದರೆ ಸುಮ್ಮನೆ ಜನರು ಹಾದಿ ತಪ್ಪಿಸ್ಬಾರ್ದು. ನಾವು ಎಷ್ಟು ಪಾಟಲ್ಲಿ ನಾವೆಷ್ಟು ಅದನ್ನು ಕೇರ್ ಮಾಡ್ತೀವೋ ಅಷ್ಟು ಪಾಟಲ್ಲಿ ತಕ್ಕನಾಗಿ ಅವು ಹೂವಾಗಲಿ ಕಾಯಿ ಆಗಲಿ ಬೆಳೀತವೆ. ನೋಡಿ ಇವತ್ತೊಂದು ಟಬ್ ಆಯ್ತಲ್ವ, ಇವಾಗ ಟಬ್ಬಲ್ಲಿ ನಾನು ಇದು ಸ್ವಲ್ಪ ಕಮ್ಮಿನೇ ಅನ್ನಿಸುತ್ತೆ. ಯಾಕೆಂದರೆ ನಮ್ಮ ಗಿಡಗಳಿಗೆ ಜಾಸ್ತಿ ಗಿಡ ಇರೋದ್ರಿಂದ ಸ್ವಲ್ಪ ಇದಕ್ಕೆ ನೀವು 3 ಜಗ್ ಹಾಕಿದ್ರೂ ನಡೆಯುತ್ತೆ. ನಾನು ಇಲ್ಲಿ 1.5 ಜಗ್ಗ ಹಾಕ್ತಾಯಿದ್ದೀನಿ. ಯಾಕೆಂದರೆ ಟಬ್ಬು ಫುಲ್ಲು ಬಂದಿಲ್ಲ, ಲಿಕ್ವಿಡು ಸಾಲಲ್ಲ ಅನ್ನೋ ಇದಕ್ಕೆ ಎಲ್ಲದಕ್ಕೂ ಡಿವೈಡ್ ಆಗಲಿ ಅನ್ನೋದಕ್ಕೆ 1.5 ಲಿಕ್ವಿಡೇ ಹಾಕ್ತಾಯಿದ್ದೀನಿ. ಇದು ಹಾಕ್ಬಿಟ್ಟು ನಾನು 10ನೇ ದಿನದ ಮೇಲೆ ವಿಡಿಯೋ ಮಾಡಿರೋದು ಇದ್ರ ಜೊತೆ ಸೇರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪನೇ ವಿಡಿಯೋ ನೋಡಿಬಿಟ್ಟು ನೀವು ಕಮೆಂಟ್ ಹಾಕಿದ್ರೆ ಅಥವಾ ಗಾರ್ಡನ್ ಮಾಡೋರನ್ನು ಪೂರ್ತಿ ನೋಡದೇ ಇದ್ದರೆ ನಿಮಗೇನು ಗೊತ್ತಾಗಲ್ಲ. ಯಾಕೆಂದರೆ ನಾವೆಲ್ಲ ಡೀಟೇಲಾಗಿ ಹೇಳ್ಬೇಕಲ್ವ, ಅದರಿಂದ ನಾವು ಡೀಟೇಲಾಗಿ ಹೇಳ್ಕೊಂಡು ಹೋಗಿರ್ತೀವಿ. ಸ್ಕಿಪ್ ಮಾಡದೆ ಹಾಕಬೇಕು. ನೋಡಿ ಈ ಥರ ಇವು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ. ಈ ಗಿಡಗಳಿಗೆ ಹಿಂಗೆ ಹಾಕ್ಕೊಂಡು ಹೋಗಿ ವಾರ ಇದು ನೋಡಿ 10 ದಿನ ಬಿಚ್ಚುತ್ತಾ ಇದ್ದೀನಿ. 10 ದಿನದ ಮೇಲೆ ನೋಡಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ. ಇದು 2ನೇ ದಿನ, ಇದು 2ನೇ ದಿನ ನಾನು ವಿಡಿಯೋ ಮಾಡಿರೋದು. ಮೇಲಕ್ಕೆ ಬಂದಿದೆ ನೋಡಿ, ಕೆಳಗಡೆ ಇದ್ದಿದ್ದು ಒಂದು ಸ್ವಲ್ಪ ಅಂದರೆ ಜಾಸ್ತಿ ಬಾಳೆಹಣ್ಣಿನ ಥರ ಮೇಲಕ್ಕೆ ಬರೋಲ್ಲ. ಇದು ಬಾಳೆಹಣ್ಣಿನ ತುಂಬ ಇದಾಗುತ್ತೆ. ಇದು ಮಾತ್ರ ಅಷ್ಟು ಬಂದಿಲ್ಲ, ಆದರೆ ಬಂದಿದೆ. ನೀವು ಕ್ಯಾಪ್ ಹಾಕ್ಬಿಟ್ರೆ ಅದು ಜಾಸ್ತಿ ಮೇಲೆ ಬರೋ ಚಾನ್ಸ್ ಇರುತ್ತೆ. ಅದಕ್ಕೆ ಬಟ್ಟೆನೋ ಅಥವಾ ಪೇಪರ್ ಕೊಟ್ಟಬೇಕು. ಈ ಥರ ಫ್ರೂಟ್ ಫರ್ಮೆಂಟೆಡ್ ಜ್ಯೂಸ್ ಮಾಡಬೇಕಾದ್ರೆ ಈ ಥರ ಬಟ್ಟೆಗಳೇ ಕಟ್ಟಬೇಕು. 10 ದಿನ 9 ದಿನ ಕಂಪಲ್ಸರಿ ಮಾಡಬೇಕು. 9 ದಿನ ಮಾಡಿದ್ಮೇಲೆ ಅದಕ್ಕೆ ಮೇಲಕ್ಕೆ ಬರೋದು ನಿಂತೋಗ್ಬಿಡುತ್ತೆ, ನಾರ್ಮಲಾಗಿರುತ್ತೆ. ಆವಾಗ ನೀವು ಅದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಇಟ್ಕೊಂಡು 6 ತಿಂಗಳು, ವರ್ಷ ನಿಮಗೆ ಇಷ್ಟ ಬಂದಂಗೆ ಇಟ್ಕೋಬೋದು. ನಾನು ಇದಾದಮೇಲೆ ನೋಡಿ, ಅಲ್ಲಿದ್ದಿದ್ದು ಅಲ್ಲಿಗೆ ಬಂದಿತ್ತು, ತಿರುಗಿಸಿ ಆದಮೇಲೆ ಮತ್ತೆ ಕೆಳಗಡೆ ಹೋಯ್ತು. ಇವಾಗ ಹೋದ್ಮೇಲೆ ನಾನು ಅದನ್ನು ಮುಚ್ಚಿಡ್ತೀನಿ. ಕೊನೆಗೆ 9-10 ದಿನದ ಮೇಲೆ ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಐತೆ ಅಂತ. ಇವಾಗ ನೀವು ಕಲರು ನೋಡಿದ್ದೀರ, ಆಮೇಲೆ ಅದರಲ್ಲಿ ಇನ್ನೂ ಹಣ್ಣಿನ ಸಿಪ್ಪೆನೂ ದಪ್ಪ ಹೋಳು ನೋಡಿದ್ದೀರ. ಇದರಲ್ಲಿ ನೋಡಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ. ಇದು ಹಲ್ವಾ ಥರ ಹೋಗಿದೆ, ಕಲರು ಸ್ವಲ್ಪ ಜಾಸ್ತಿ ಚೇಂಜ್ ಆಗಿದೆ, ನೋಡಿದರೆ ಗೊತ್ತಾಗುತ್ತೆ. ಇದನ್ನು 9ನೇ ದಿನ ತಿರುಗಿಸಿರೋದು ನಾನು. 9ನೇ ದಿನ ತಿರುಗಿಸ್ಬಿಟ್ಟು ತಿರ್ಗಿ ಮಾರನೇ ದಿನ ನಾನು ತಗೊಂಡು ಗಾರ್ಡನಲ್ಲಿ ನಿಮಗೆ ಎಷ್ಟು ಹಾಕಬೇಕು ಅಂತ ತೋರಿಸ್ತೀನಿ. ಇದು ನೋಡಿ, ಒಂದು ಜಗ್ಗಿಗೆ 1 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ, ಅಷ್ಟು ಪವರ್ಫುಲ್ ಇರುತ್ತೆ. 1.5 ಜಗ್ಗ, ಒಂದು ಲೀಟ್ರಿಗೆ 5 ml ಅಷ್ಟೇ ಹಾಕೋದು ಇದು. ಯಾಕೆಂದರೆ ಸಮ ಮಾಡಿ ಹಾಕಿರ್ತೀವಲ್ಲ, ತುಂಬ ಜಾಸ್ತಿನೇ ಇದು ಫರ್ಮೆಂಟೇಷನ್ ಇರುತ್ತೆ, ಅಷ್ಟೇ ಸ್ಟ್ರಾಂಗ್ ಇರುತ್ತೆ. ಅದರಿಂದ ಇದನ್ನು ವರ್ಷಗಟ್ಟಲೆ ಮಾಡಿಡ್ಬೋದು ಅಂತ ಹೇಳಿದರೆ, ನೀವು ಬಳಸ್ಕೋವಾಗಲೂ ಅಷ್ಟೇ 1 ಸ್ಪೂನ್ ತಗೊಂಡ್ರೆ ಹಾಕೋಕ್ಕೆ, ಅಥವಾ ಅದು ಕೂಡ ಒದ್ದೆ ಇರಬಾರ್ದು. ಒಂದು ಸರಿ ನೀವು ಒದ್ದೆ ಮಾಡಿದ್ದು ಅದರೊಳಗೆ ಇಟ್ಟು ಅಂದರೆ ಕೆಟ್ಟೋಗುತ್ತೆ. ನೋಡಿ, ಇದು 11ನೇ ದಿನ ನಾನು ಮಾಡಿ ಮೇಲೆ ತಂದಿದ್ದೀನಿ. ಅದು ಇನ್ನೂ ಒಂಚೂರು ಒಂದು ದಿನಕ್ಕೆ ಮತ್ತೆ ಇದಾಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಮೇಲ್ಗಡೆ ರಟ್ಟು ಥರ ಕಟ್ಕೊಂಡಿದೆ, ಆ ಥರ ಆಗಿರುತ್ತೆ. ನೋಡಿ, ಇವಾಗ ಅದನ್ನು ನಾನು ತೆಗೆದ್ಬಿಟ್ಟು ಈ ಥರ ಕಲಸಿಡಬೇಕು. ನೀವು 10-11 ದಿನ ಆದಮೇಲೆ ನೀವೇನು ಪದೇ ತೆಗೆದು ನೋಡೋಷ್ಟಿರಲ್ಲ, ಅದೇ ಥರ ಇರುತ್ತೆ, ಮೇಲಕ್ಕೆ ಬರೋಲ್ಲ ಇನ್ನು. ನೋಡಿ, ಇದರಲ್ಲಿ ಹಣ್ಣಿನ ಹೋಳು ತುಂಬ ಎಲ್ಲ ಕರ್ಗೋಗಿದೆ, ಎಲ್ಲೋ ಒಂದು ಚೂರು ಇದೆ ನೋಡಿ. ಒಂದು ಜಗ್ಗು, ಇದು 1.25 ಜಗ್ಗು ನೀರು ಹಿಡಿಯುತ್ತೆ, 1.5 ಲೀಟ್ರ್ ನೀರು ಹಿಡಿಯುತ್ತೆ, ದೊಡ್ಡ ಜಗ್ಗು. ಅದಕ್ಕೆ ನಾನು 1 ಸ್ಪೂನ್ ಹಾಕಿ ಅದ್ರ ತುಂಬಾ ನೀರು ಹಾಕ್ತೀವಿ, ಫುಲ್ಲು ಜಗ್ಗು ತುಂಬ ನೀರು ಹಾಕ್ತೀವಿ. ನೀರು ಹಾಕಿದ್ರೆ ಸುಮಾರು 2-3 ಪಾಟ್ಗೆ ಆಗುತ್ತೆ ನೀರು, ಇಷ್ಟೇ ಇದಕ್ಕೆ ಇರೋದು. ಕೊನೆಗೆ 20 ಲೀಟ್ರಿಗೆ ಒಂದು 20 ಚಿಕ್ಕ ಸ್ಪೂನು, ಇಲ್ಲ ಅಂದರೆ 8 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಾದರೆ ನಾವು ಒಂದೊಂದು ಬಾಟ್ಲ್ ಹಾಕಬೇಕಾಗುತ್ತೆ. ಇದು ನಿಮಗೆ ಯಾವ ಥರ ಈಸಿನೋ ಆ ಥರ ಮಾಡ್ಕೋಬೋದು. ಯಾಕೆಂದರೆ ಈ ಥರ ತಂಪು ನೀಡೋ ಹಣ್ಣುಗಳು ನಮಗೆ ಈ ಟೈಮಲ್ಲಿ ಬಿಟ್ಟರೆ ಇನ್ನು ಯಾವ ಟೈಮಲ್ಲಿ ಸಿಗೋಲ್ಲ. ಅದಕ್ಕೆ ಸಿಕ್ಕಾಗ ನಾವು ವರ್ಷಗಟ್ಟಲೆ ಬರೋಂಗೆ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ನಮಸ್ತೆ, ಇನ್ನೊಂದು ವಿಡಿಯೋದಾಗ ಸಿಗ್ತೀವಿ.